ನಾನು ಹಿಂದೂ. ನಮ್ಮ ಸಂಸ್ಕೃತಿ ನಮ್ಮ ಹೆಮ್ಮೆ. ನಮಸ್ಕಾರ ಸ್ನೇಹಿತರೆ, ನಾನು ಹಿಂದೂ ಚಾನಲ್ಗೆ ತಮಗೆಲ್ಲ ಆತ್ಮೀಯ ಸ್ವಾಗತ. ಬನ್ನಿ ಇವತ್ತು ನಾರಾಯಣಿ ಸ್ತೋತ್ರ ಅಂದರೆ ಯಾವುದು ಮತ್ತು ಆ ಸ್ತೋತ್ರದ ಅರ್ಥವನ್ನು ನೋಡೋಣ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಇದು ಮಾಂಗಲ್ಯ ಸೌಭಾಗ್ಯ ಪ್ರಾಪ್ತಿಗಾಗಿ ಪಠಿಸಬೇಕಾದ ಸ್ತೋತ್ರ. ಇಲ್ಲಿ 6 ವಿಶೇಷಣಗಳಿಂದ ದೇವಿಯನ್ನು ಸ್ತುತಿಸಲಾಗ್ತಾ ಇದೆ. ಸರ್ವಮಂಗಳ ಮಾಂಗಲ್ಯೆ ಅಂದರೆ ಎಲ್ಲ ಮಂಗಳ ಪದಾರ್ಥಗಳಲ್ಲಿಯೂ ಅತ್ಯಂತ ಮಂಗಳಾತ್ಮಕವಾದ ದೇವಿಯೇ ನಿನಗೆ ನಮಸ್ಕಾರ. ಇಡೀ ಜಗತ್ತಿಗೆ ಮಾತ್ರ ಸ್ವರೂಪಿಣಿಯಾದ ದೇವಿಯು ಅತ್ಯಂತ ಶುದ್ಧಳು ಮತ್ತು ಮಂಗಳ ಸ್ವರೂಪವು ಆಗಿರ್ತಾಳೆ. ಶಿವೆ ಅಂದರೆ ಪರಮಶಿವನ ಮಡದಿಯಾದ ಮಂಗಳ ಸ್ವರೂಪಿಣಿಯಾದ ದೇವಿಯೇ ನಿನಗೆ ನಮಸ್ಕಾರ. ಸರ್ವಾರ್ಥ ಸಾಧಿಕೆ ಅಂದರೆ ಎಲ್ಲ ಅರ್ಥಗಳನ್ನು ಕೊಡುವ ಸಾಮರ್ಥ್ಯವುಳ್ಳ ದೇವಿಯೇ ನಿನಗೆ ನಮಸ್ಕಾರ. ಸಕಲ ಪುರುಷಾರ್ಥಗಳನ್ನು ತನ್ನ ಭಕ್ತರುಗಳಿಗೆ ದೇವಿಯು ಕೊಡ್ತಾಳೆ. ಶರಣ್ಯೆ ಅಂದರೆ ಶರಣಾಗತರಾದ ತನ್ನ ಭಕ್ತರುಗಳನ್ನು ಕಾಪಾಡುವಂತಹ ದೇವಿಯೇ ನಿನಗೆ ನಮಸ್ಕಾರಗಳು. ತ್ರ್ಯಂಬಕೆ ದೇವಿ ಅಂದರೆ 3 ಗುಣಗಳನ್ನು ಮೀರಿರುವ ಅವಸ್ಥಾತ್ರಯಗಳಿಗೆ ಸಾಕ್ಷಿಯಾದ ದೇವಿಯೇ ನಿನಗೆ ನಮಸ್ಕಾರ. ನಾರಾಯಣಿ ನಮೋಸ್ತುತೆ ಅಂದರೆ ಶ್ರೀಮನ್ ನಾರಾಯಣನ ಪತ್ನಿಯಾದ ಲಕ್ಷ್ಮೀ ದೇವಿಯೇ ನಿನಗೆ ನಮಸ್ಕಾರ. ಸ್ವಮಹಿಮೆಯಿಂದ ಸದಾ ಹೊಳೆಯುವಂತಹ ಗೌರಿ ದೇವಿಯೇ ಮಹಾಲಕ್ಷ್ಮೀ ದೇವಿಯೇ ನಿನಗೆ ನಮಸ್ಕಾರಗಳು ಅಂತ ಈ ಶ್ಲೋಕದ ಅರ್ಥ. ನಮ್ಮ ವೇದ ಪುರಾಣ ಗ್ರಂಥಗಳಲ್ಲಿ ದೇವಿಯನ್ನು ಅನೇಕ ಗುಣಗಳಿಂದ ಹೊಳಿದ್ದಾರೆ. ಇವಳಿಗೆ ಲಕ್ಷ್ಮಿ, ಗೌರಿ, ನಾರಾಯಣಿ, ಸರಸ್ವತಿ, ಗಾಯತ್ರಿ, ಚಂಡಿಕಾ, ದುರ್ಗಾ ಮುಂತಾದ ಹೆಸರುಗಳು ಇವೆ. ಸೊ ಈ ಎಲ್ಲ ದೇವರುಗಳು ನನ್ನ ನಮಸ್ಕಾರಗಳು ಅಂತ ಈ ಶ್ಲೋಕ ಹೇಳುತ್ತೆ. ಈ ಶ್ಲೋಕವನ್ನು ನಿತ್ಯ ಸೌಮಾಂಗಲ್ಯ ಪ್ರಾಪ್ತಿಗಾಗಿ ಜಪಿಸ್ತಾರೆ. ಸ್ನೇಹಿತರೆ, ನಿಮಗೆ ಈ ಶ್ಲೋಕ ಮತ್ತು ಇದರ ಅರ್ಥ ನಿಮಗೆ ತಿಳಿಯಿತು ಅಂತ ಅಂದ್ಕೊಂಡಿದ್ದೀನಿ. ನೀವೇನಾದರೂ ಮೊದಲೇ ಬಾರಿ ನನ್ನ ಚಾನಲ್ಗೆ ನೋಡ್ತಾ ಇದ್ದೀರಿ ಅಂತಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ, ಬಂಧು ಬಳಗದವರಿಗೆ ಎಲ್ಲರಿಗೂ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ನಿಮ್ಮ ಮನೋಶಾಸ್ತ್ರಿ ಮತ್ತೆ ಸಿಗ್ತೀನಂತೆ. ಧರ್ಮೋ ರಕ್ಷತಿ ರಕ್ಷಿತಃ. ನಮ್ಮ ಸಂಸ್ಕೃತಿ ನಮ್ಮ ಹೆಮ್ಮೆ, ಅದನ್ನು ಬೆಳೆಸೋಣ, ಅದನ್ನು ಉಳಿಸೋಣ. ಜೈ ಶ್ರೀರಾಮ್.